ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ವಲ್ಲಭ ತಪ್ಪು ಮಾಡದೇ ಇದ್ರೂ ಕೂಡ ನಂದ ಅವ್ರ ಹತ್ರ ಬಯಸ್ಕೋತಾರೆ. ಇದರಿಂದಾಗಿ ಮೀನಾಕ್ಷಿ, ಶಿವ, ಅಮ್ಮು ಎಲ್ರಿಗೂ ಕೂಡ ಬಿಚ್ಚರಾಗತ್ತೆ. ಹಾಗಾಗಿ ಮನೆಗೆ ಬರ್ತಿದ್ದಾಗೆ ವಲ್ಲಭನ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ನಿನ್ನನ್ನು ಮನೆ ಒಳಗಡೆ ಸೇರಿಸ್ಕೋಬೇಕು, ಜೊತೆಗೆ ಮಾವನಿಗೆ ನಿನ್ನ ಒಳ್ಳೆತನ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಈ ಪ್ಲ್ಯಾನ್ ಮಾಡಿದ್ದು ನಾನೇ ವಲ್ಲಭ. ಆದರೆ ಎಲ್ಲ ಕೂಡ ಉಲ್ಟಾ ಹೊಡೆದ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿ ಮೀನಾ ಕೇಳ್ಕೊಂಡಾಗ, ಅಯ್ಯೋ ಅದಕ್ಕೆ ಅದರಲ್ಲಿ ಏನಿದೆ, ನೀವು ಯಾಕೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ರ, ನನಗೇನು ಕೂಡ ಬೇಜಾರೇ ಆಗಿಲ್ಲ. ಇನ್ನೊಮ್ಮೆ ಈ ರೀತಿಯೆಲ್ಲ ಮಾಡಬೇಕಾದ್ರೆ ಮೊದಲು ನನಗೂ ಕೂಡ ವಿಷಯ ತಿಳಿಸಿ, ಆಗ ನಾನು ಕೂಡ ಸಕ್ಕದಾಗಿ ಪರ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಒಳ್ಳೆತನ ಅನ್ನೋದನ್ನು ನಾವು ತೋರಿಸ್ಕೊಳ್ಳೋದಲ್ಲ ಅದಕ್ಕೆ, ಅದನ್ನು ನಾವು ಆತ್ಮಸಾಕ್ಷಿಗೋಸ್ಕರ ಮಾಡೋದು ಅಂತ ಕೂಡ ಹೇಳ್ತಾರೆ. ಜೊತೆಗೆ ಮೊದಲು ಇಲ್ಲಿಂದ ಹೊರಡಿ, ಅಪ್ಪ ಏನಾದರೂ ನೋಡಿದ್ರೆ ಖಂಡಿತ ನಿಮ್ಮನ್ನು ಕೂಡ ಹೊರಗಡೆ ಹಾಕ್ಬಿಡ್ತಾರೆ ಅಷ್ಟೇ ಅಂತ ಹೇಳಿ ಎಲ್ಲರನ್ನ ಕೂಡ ಕಳಿಸ್ತಾರೆ. ನಂತರ ನಂದ ಅವರು ಅದನ್ನು ನೋಡಿದೆ, ಹಾಗಿದ್ರೆ ವಲ್ಲಭ ತಪ್ಪು ಮಾಡಲಿಲ್ವಾ ಅಂತ ಹೇಳಿ ಅನ್ಕೋತಾರೆ. ಪ್ರಿಯಾ ಮತ್ತು ವೀಣವರು, ಸದ್ಯ ಅಪ್ಪ ನಮ್ಮನ್ನು ಹೊರಗಡೆ ಕಳಿಸಿದ್ದೇ ಒಳ್ಳೇದಾಯಿತು, ಇಲ್ಲ ಅಂದರೆ ಇವ್ರ ದೃಷ್ಟಿಲಿ ನಾವು ಕೂಡ ಕೆಟ್ಟವರಾಗ್ಬಿಡ್ತಿದ್ವಿ ನಿಮ್ಮ ಅವನ ದೃಷ್ಟಿಲಿ ಅಂತ ಹೇಳಿ ಮಾತನಾಡ್ಕೋತಾರೆ. ನಂತರ ಇಲ್ಲಿ ಅಮ್ಮು ವಲ್ಲಭನಿಗೋಸ್ಕರ ಊಟ ತೊಗೊಂಡು ಹೋಗೋಕೆ ಅಂತ ನೋಡಿದಾಗ ವೀಣವರು ಬಂದು ಬರೋ ಊಟ ಎಲ್ಲ ಹಾಕ್ಕೊಂಡು ತಿನ್ಬಿಡ್ತಾರೆ. ಇರೋದು ಒಂದೇ ಒಂದು ತುತ್ತು, ಅದನ್ನೇ ಅಮ್ಮು ತೆಗೆದುಕೊಂಡು ಹೋಗ್ತಾರೆ. ಆ ಕಡೆ ಮೀನಾ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಕೇಶವ ಸಮಾಧಾನ ಮಾಡ್ತಾರೆ. ನಾನು ಮಾವ ಮತ್ತು ವಲ್ಲಭ ಒಂದೇ ರೀತಿ ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಈ ಪ್ಲ್ಯಾನ್ ಫ್ಲಾಪೇ ಆಗ್ತಿರ್ಲಿಲ್ಲ, ನಾವು ಅಂದ್ಕೊಂಡಾಗೆ ಎಲ್ಲ ಆಗ್ತಿತ್ತು, ನನ್ನಿಂದಾನೇ ಈ ರೀತಿ ಆಗೋಯ್ತು ಅಂದಾಗ ಕೇಶವರು, ನಾನು ಮತ್ತೊಂದು ಪ್ಲ್ಯಾನ್ ಮಾಡ್ತೀನಿ ಬಿಡು, ಯೋಚನೆ ಮಾಡಬೇಡ ಅಂತ ಹೇಳಿ ಮೀನಾನ ಸಮಾಧಾನ ಮಾಡ್ತಾರೆ. ನಂತರ ಅಮ್ಮು ವಲ್ಲಭನಿಗೋಸ್ಕರ ಊಟ ತೊಗೊಂಡು ಬಂದಾಗ, ಏನು ಒಂದು ತುತ್ತು ತೊಗೊಂಡು ಬಂದಿದೆಯಲ್ಲ ಅಂತ ಹೇಳಿದ್ದೆ, ಸರಿ ಆಯಿತು ಬಿಡು, ಗೊತ್ತಾಯಿತು, ಅಟ್ಲೀಸ್ಟ್ ಇದನ್ನಾರು ತೊಗೊಂಡು ಬಂದೆ ಅಲ್ವಾ, ನನ್ನ ಬಗ್ಗೆ ಕಾಳಜಿ ವಹಿಸಿ ಖುಷಿ ಆಯಿತು ಅಂತ ಹೇಳಿ ಅದರಲ್ಲಿ ಇಬ್ಬರು ಕೂಡ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾರೆ. ಯೋ ಬೇಡ ವಲ್ಲಭ, ನೀನೇ ತಿನ್ನು ಅಂತ ಅಮ್ಮು ಹೇಳಿದ್ದಕ್ಕೆ, ಶೇರಿಂಗ್ ಇಸ್ ಕೇರಿಂಗ್, ಹಂಚ್ಕೊಂಡು ತಿನ್ನೋದ್ರಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ, ತಗೋ ಅಂತ ಹೇಳಿ ಹಂಚ್ಕೊಂಡು ಒಂದೇ ಒಂದು ತುತ್ತು ಊಟವನ್ನು ತಿಂತಾರೆ ವಲ್ಲಭ ಮತ್ತು ಅಮ್ಮು ಇಬ್ಬರು ಕೂಡ. ಮರುದಿನ ಬೆಳಗ್ಗೆ ಆಗ್ತದಾಗೆ ಪೊಲೀಸವರು ನಂದವರ ಮನೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಪೊಲೀಸವರು ಖಡಕ್ಕಾಗಿ ವಲ್ಲಭ ಅನ್ನೋನು ಎಲ್ಲಿದ್ದಾನೆ ಅಂತ ಖಡಕ್ಕಾಗಿ ಕೇಳ್ತಿದ್ದಾರೆ. ನಂದ ಅವರು ಮನೇಲಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ವಲ್ಲಭ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಹಾಗಿದ್ರೆ ವಲ್ಲಭನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾರು, ವಲ್ಲಭ ಏನಾದರೂ ಒಳ್ಳೆ ಕೆಲಸ ಮಾಡಿದಾರಾ, ಅದನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಮನೆ ತನಕ ಇನ್ಸ್ಪೆಕ್ಟರ್ ಬಂದಿದ್ದಾರಾ, ಇದರಿಂದ ಕೂಡ ಮೀನಾ ಏನಾದರೂ ಪ್ಲ್ಯಾನ್ ಇದೆಯಾ, ಏನಾಗ್ತಿದೆ, ಏನಾಯಿತು, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.